ನಮಸ್ತೆ, ವೆಲ್ಕಮ್ ಟು ಗ್ರೋತ್ ಪಾರ್ಟ್ನರ್ಸ್. ಈ ವಿಡಿಯೋದಲ್ಲಿ ನಾನು ಟ್ಯಾಲಿ ಪ್ರೈಮ್ನಲ್ಲಿ ಬಿಲ್ ಸೈಜ್ನ ಯಾವ ರೀತಿ ಚೇಂಜ್ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ನಮ್ಮ ಬಹಳಷ್ಟು ಜನ ಕ್ಲೈಂಟ್ಸ್ ಸೇಲ್ಸ್ ಇನ್ವಾಯ್ಸ್ನಲ್ಲಿ ಡಿಫ್ರೆಂಟ್ ಆಗಿ ಬಿಲ್ ಸೈಜಸ್ನ ಯೂಸ್ ಮಾಡ್ತಾರೆ. ಅಂದರೆ ಹೋಲ್ಸೇಲ್ ಜನ ಇನ್ವಾಯ್ಸ್ನಲ್ಲಿ A4 ಸೈಜ್ ಯೂಸ್ ಮಾಡಿದರೆ ರಿಟೈಲ್ನವರು A5 ಈ ರೀತಿಯಾಗಿ ಯೂಸ್ ಮಾಡ್ತಾರೆ. ಇದನ್ನು ಯಾವ ರೀತಿ ಚೇಂಜ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಮೊದಲನೇದಾಗಿ ನಾವು ಗೇಟ್ವೇ ಆಫ್ ಟ್ಯಾಲಿ ಸ್ಕ್ರೀನಲ್ಲಿ ಇದ್ದೀವಿ. ಇಲ್ಲಿ ಡಿಸ್ಪ್ಲೇ ಮೋರ್ ರಿಪೋರ್ಟ್ಸ್, ಸ್ಟೇಟ್ಮೆಂಟ್ಸ್ ಆಫ್ ಅಕೌಂಟ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಅಂತ ತೋರಿಸ್ತಾ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಸೇಲ್ಸ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಎಂಟರ್ ಮಾಡ್ತಾ ಇದ್ದೀನಿ. ಇಲ್ಲಿ ನಮಗೆ ಒಂದು ಬಿಲ್ ಓಪನ್ ಆಗಿದೆ. ಇಲ್ಲಿ ಪ್ರಿಂಟ್ ಅಂತನೋ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕರೆಂಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನೋಡ್ಬೋದು ನಮಗೆ ಪೇಪರ್ ಸೈಜ್ ಲೆಟರ್ ನಲ್ಲಿ ಇದೆ, ಅಂದ್ರೆ ಇದು A4 ಸೈಜ್ ಅಂತ. ಪ್ರಿವ್ಯೂನಲ್ಲಿ ತೋರಿಸ್ತೀನಿ ನಿಮಗೆ. ನೋಡ್ಬೋದು ನಮ್ಮ ಪೇಪರ್ ಸೈಜ್ ಈ ರೀತಿಯಾಗಿದೆ. ಇದನ್ನ A5 ಆಗಿ ಯಾವ ರೀತಿ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ಇಲ್ಲಿ ಕಾನ್ಫಿಗರ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಪ್ರಿಂಟರ್ ಅಂತ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಪ್ರಿಂಟರ್ ಸೆಟ್ಟಿಂಗ್ ನಲ್ಲಿ ಎಂಟರ್ ಮಾಡಬೇಕು. ಇಲ್ಲಿ ನಾನು ಮೈಕ್ರೋಸಾಫ್ಟ್ XPS ಡಾಕ್ಯುಮೆಂಟ್ಸ್ ರೈಟರ್ ಅಂತ ನಾನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ತೋರಿಸುತ್ತೆ ನಮಗೆ ಯಾವ ರೀತಿ ಬೇಕು ಅಂತ. ಇಲ್ಲಿ ಅಡ್ವಾನ್ಸ್ಡ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಪೇಪರ್ ಸೈಜ್ ಇದೆ, ಇದು ಲೆಟರ್ ನಲ್ಲಿ ಇದೆ, ಅಂದ್ರೆ A4 ನಲ್ಲಿ ಇದೆ. ಇವಾಗ ನಾನು A5 ನಲ್ಲಿ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ A5 ಅಂತ ಟೈಪ್ ಮಾಡಿ ನಾನು A5 ಪೇಪರ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಇವಾಗ ಓಕೆ, ಇಲ್ಲೂ ಕೂಡ ಓಕೆ ಅಂತ ಕ್ಲಿಕ್ ಮಾಡಿ ಕಂಟ್ರೋಲ್ ಸೇವ್ ಮಾಡ್ತಾ ಇದ್ದೀನಿ. ಇವಾಗ ನೋಡ್ಬೋದು ಇಲ್ಲಿ ಪೇಪರ್ ಸೈಜ್ ಅಂತ ಇದೆ ಅಲ್ವಾ, ಲೆಟರ್ ಇದ್ದಿದ್ದು ಇವಾಗ A5 ಆಗಿದೆ. ಪ್ರಿವ್ಯೂನಲ್ಲಿ ತೋರಿಸ್ತೀನಿ ನಿಮಗೆ. ನೋಡ್ಬೋದು ಆವಾಗಲೇ ನಮಗೆ 13ಗೆ ಇತ್ತಲ್ವಾ, ಇವಾಗ 14ಗೆ ಆಗಿದೆ ಇದು. ಸೊ ಈ ರೀತಿಯಾಗಿ ನಿಮಗೆ ಯಾವ ರೀತಿ ಬೇಕಲ್ವಾ ಪೇಪರ್ ಸೈಜ್ನ ಆ ರೀತಿ ಸೆಟ್ ಮಾಡ್ಕೋಬಹುದು. ಇವಾಗ ನಾನು ಎಸ್ಕೇಪ್ ಮಾಡಿ ಹೊಳ್ಳಿ ಇದೇ ಬಿಲ್ನ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಪ್ರಿಂಟ್ನಲ್ಲಿ ಹೋಗಿ ಕರೆಂಟ್, ಇಲ್ಲಿ ನೋಡ್ಬೋದು ಪೇಪರ್ ಸೈಜ್ ಚೇಂಜ್ ಆಗಿಲ್ಲ. ನಾನು ಲಾಸ್ಟ್ ಟೈಮ್ A5 ಅಂತ ಸೆಟ್ ಮಾಡಿದ್ನಲ್ವಾ, ಅದೇ ರೀತಿ ಇದೆ. ಅಂದ್ರೆ ನಿಮ್ಗೆ ಯಾವ ರೀತಿ ಬೇಕು ಅಲ್ವಾ ಪೇಪರ್ ಸೈಜ್ನ ಆ ರೀತಿ ನಾವು ಸೆಟ್ ಮಾಡ್ಕೋಬೇಕಾಗತ್ತೆ. ಇದ್ರಲ್ಲಿ ಏನಾದ್ರೂ ನಿಮ್ಗೆ ಡೌಟ್ಸ್ ಇದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ನಮ್ಮ ಆಫೀಸ್ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.